ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಮ್ ಕಳಂಕ ಹೊತ್ಕೊಂಡು ನನ್ನ ಮಗಳು ಬದುಕಿರಲ್ಲಪ್ಪ, ಅವಳು ಏನು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು, ಸೆರಗೊಡ್ಡಿ ಬಿಟ್ಕೋತೀನಿ, ಅವಳ ಭವಿಷ್ಯನ ಅವಳ ಜೀವನನ ನನ್ನ ಮಡಿಲಿಗೆ ಹಾಕಪ್ಪ ಅಂತ ಶಾರದಾ ಹೇಳ್ತಾರೆ. ಅಮ್ಮ ಯಾಕಮ್ಮ ಅವ್ರಿಗೆ ಇಷ್ಟೊಂದು ಹಿಂಸೆ ಮಾಡ್ತಿದ್ಯಾ, ಬೇಡಮ್ಮ ಅಂತ ಪ್ರೇಮ ಮನಸಲ್ಲೇ ಯೋಚನೆ ಮಾಡ್ತಾಳೆ. ರಾಮ್, ನಾನು ಅವ್ರು ಹೇಳಿದ್ದನ್ನು ನಂಬಲ್ಲಪ್ಪ, ನಿನ್ನ ಮಾತು ಮುಖ್ಯ, ಏನಾದರೂ ಮಾತಾಡಪ್ಪ, ನಿನಗೆ ಕೈ ಮುಗಿ ಕೇಳ್ಕೊತೀನಿ, ನೀನು ಮಾಡಿರೋ ತಪ್ಪಿಗೆ ನನ್ನ ಮಗಳಿಗೆ ಶಿಕ್ಷೆ ಆಗಬಾರ್ದಪ್ಪ, ನಿನ್ನ ತಪ್ಪನ್ನು ಒಪ್ಕೊಂಡು ಇದನ್ನು ಇಲ್ಲಿಗೆ ಸರಿಪಡಿಸ್ಬೇಕು ರಾಮ್ ಅಂತಾರೆ ಸತ್ಯ. ಆಗ ಸ್ನೇಹ, ಅಲ್ಲ ಸತ್ಯ ಯಾಕೆ ರಾಮ್ ಹೇಳಬೇಕು, ಪ್ರೇಮನೂ ಹೇಳ್ಬೋದಲ್ವಾ, ಆದರೆ ಈ ಪ್ರೇಮ ಯಾಕೆ ಮೌನವಾಗಿದ್ದಾಳೆ, ಯಾಕೆ ಸುಮ್ಮನೆ ಇದ್ದಾಳೆ, ಯಾಕಂದರೆ ನಾವು ಹೇಳ್ತಿರೋದು ಸತ್ಯ ಅಂತ ಅವಳಿಗೂ ಗೊತ್ತು, ಅವಳ ನಾಟಕ ಎಲ್ಲ ಮುಗೀತಲ್ಲ ಅಂತ ಮೌನವಾಗಿದ್ದಾಳೆ. ಮಾತಾಡು ಪ್ರೇಮ, ಅವತ್ತು ಮದುವೆ ದಿನ ಅಷ್ಟೆಲ್ಲ ಮಾತಾಡದೆ ಎಲ್ಲರ ಮಾತುಗಳು ನಿನ್ನ ಬಾಯಲ್ಲೇ ಇತ್ತು, ಇವತ್ತ್ಯಾಕೆ ಸುಮ್ಮನೆ ಇದೆಯಾ, ನಾನು ಹೇಳ್ತಿರೋದು ಸತ್ಯನಾ ಅಥವಾ ಸುಳ್ಳು ಕತೆನಾ ಅಂತ ನೀನೇ ಹೇಳು ಪ್ರೇಮ ಅಂತಾಳೆ ಸ್ನೇಹ. ಏನೇ ಅವಳು ಹೇಳ್ತಿರೋದು, ಅಳೆಯಂದ್ರು ನಿನ್ನ ಪ್ರೀತಿಸಿದ್ರು ಅಂತ ಎಲ್ಲರ ಮುಂದೆ ಹೇಳೆ ಅಂತಾರೆ ಶಾರದಾ. ಮಗಳೇ, ರಾಮ್ ಸುಮ್ಮನೆ ನಿಂತಿರೋದು ನನಗೆ ಅರ್ಥ ಆಗ್ತಿದೆ, ಆದರೆ ನೀನು ಯಾಕಮ್ಮ ಸುಮ್ಮನೆ ನಿಂತಿದ್ಯಾ, ನೋಡು ಇಂಥ ದೊಡ್ಡ ಆರೋಪನ ನಿನ್ನ ಮೈ ಮೇಲೆ ಹೊತ್ಕೋಬೇಡಮ್ಮ ಅಂತಾರೆ ಸತ್ಯ. ಕೆಟ್ಟ ಆರೋಪನ ನಾನು ರಾಮ್ ಮೇಲೆ ಹೊರಿಸಿದ್ದೀನಪ್ಪ, ಏನು ಬಿತ್ತಿದ್ದೀನೋ ಅದನ್ನು ಈಗ ತಿಂತಿದ್ದೀನಿ ಅಷ್ಟೇ ಅಂತ ಪ್ರೇಮ ಯೋಚನೆ ಮಾಡ್ತಾಳೆ. ಆಗ ಧನರಾಜ್ ಪ್ರೇಮ ಮುಖ ನೋಡಿ ಸಾಯಿಸ್ತೀನಿ ಅಂತ ಸನ್ನೆ ಮಾಡ್ತಾರೆ. ಆಗ ಪ್ರೇಮ, ನಾನು ಮಾತಾಡ್ತೀನಿ, ಈ ವಿಷಯದಲ್ಲಿ ಸತ್ಯ ಏನು ಅಂತ ನಾನು ಹೇಳ್ತೀನಿ, ಇವತ್ತು ಎಲ್ಲದಕ್ಕೂ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಮುಂದೆ ಹೋಗುವಾಗ ಪ್ರೇಮ ಅಂತ ರಾಮ್ ಕರೀತಾನೆ. ನಂತರ ಅವಳ ಹತ್ರ ಬಂದು ನಿಂತ್ಕೊಂಡು, ಅಧ್ಯಕ್ಷರೇ ಕ್ಷಮಿಸಿ, ನನಗೊಂದು 5 ನಿಮಿಷ ಟೈಮ್ ಕೊಡಿ, ಪ್ರೇಮ ಹತ್ರ ನಾನು ಕೆಲವೊಂದು ವಿಷಯನ ಪ್ರೈವೇಟಾಗಿ ಮಾತಾಡಬೇಕು ಅಂತಾನೆ. ಆಯಿತು, ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತಾರೆ ಅಧ್ಯಕ್ಷರು. ಆಗ ರಾಮ್ ಪ್ರೇಮ ಕೈಯನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಈಚೆ ಕರ್ಕೊಂಡು ಬಂದು, ಪ್ರೇಮ ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು ಅಂತಾನೆ. ನಿನ್ನ ಮೇಲಿರೋ ಕಳಂಕನ ಅಳಿಸೋದಕ್ಕೆ ಹೊರಟಿದ್ದೀನಿ ರಾಮ್, ನಾನು ಅವತ್ತೇ ದೇವಸ್ಥಾನದಲ್ಲಿ ಹೇಳಿದೆ ಅಲ್ವಾ, ಎಲ್ಲ ಮುಗೀತು, ಇವತ್ತಿಗೆ ನೀನು ಅಪರಾಧಿ ಅನ್ನೋ ಆರೋಪ ಎಲ್ಲ ಮುಗಿದೋಗುತ್ತೆ, ನಾನು ಸತ್ಯ ಹೇಳ್ತೀನಿ ರಾಮ್ ಅಂತಾಳೆ ಪ್ರೇಮ. ಹಾಗಾದರೆ ನೀನೇ ತಪ್ಪು ಮಾಡಿದ್ದು, ನೀನೇ ನನ್ನ ಹೆಸರು ಹಾಳು ಮಾಡಿದ್ದು, ನಾನೊಬ್ಬ ನಿರಪರಾಧಿ ಅಂತ ಹೇಳಿಬಿಡ್ತೀಯಾ ಅಂತಾನೆ ರಾಮ್. ಹಾಂ ರಾಮ್, ಹೇಳಿಬಿಡ್ತೀನಿ, ನಿನಗೂ ಅದೇ ತಾನೇ ಬೇಕು, ನೀನಾದರೂ ಸುಳ್ಳು ಆರೋಪ ಹೊತ್ಕೊಂಡು ಎಷ್ಟು ದಿನ ಇರ್ತೀಯ ಹೇಳು ಅಂತಾಳೆ ಪ್ರೇಮ. ಹೌದು ಪ್ರೇಮ, ಸುಳ್ಳು ಆರೋಪ ಹೊತ್ಕೊಳ್ಳೋದು ಕಷ್ಟ, ಅದರ ಜೊತೆ ಜೀವನ ಮಾಡೋದು ಇನ್ನೂ ಕಷ್ಟ ಅಲ್ಲ, ನೀನೀಗ ನಿಜ ಹೇಳಿದರೆ ಎಲ್ಲ ಸರಿ ಹೋಗುತ್ತಾ ಅಂತಾನೆ ರಾಮ್. ಹೌದು ರಾಮ್, ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ, ನಿನ್ನ ಮೇಲಿದ್ದ ಅಭಿಪ್ರಾಯ ಬದಲಾಗುತ್ತೆ, ನೀನು ಆರೋಪಿ ಅನ್ನೋ ಕಳಂಕನೂ ಹೋಗುತ್ತಲ್ವೇನೋ, ನೀನು ಕೆಟ್ಟವನು ಅಂತ ನೋಡ್ತಾ ಇರೋ ಜನಗಳಿಗೆ ನೀನು ಎಷ್ಟು ಒಳ್ಳೆಯವನು ಅನ್ನೋದು ಗೊತ್ತಾಗುತ್ತೆ ಅಂತಾಳೆ ಪ್ರೇಮ. ಆಮೇಲೇನಾಗುತ್ತೆ ಅಂತಾನೆ ರಾಮ್. ಆಮೇಲೆ ಇನ್ನೇನಾಗುತ್ತೆ, ಇಷ್ಟು ದಿನ ನೀನು ನೋಯಿಸಿದ್ದ ನೋವು ನಿನ್ನಿಂದ ದೂರ ಆಗುತ್ತೆ, ಆಮೇಲೆ ನೀನು ನೆಮ್ಮದಿಯಾಗಿರ್ಬೋದು ಅಂತಾಳೆ ಪ್ರೇಮ. ರಾಮ್ಗೆ ಮಾತ್ರ ನೆಮ್ಮದಿ ಸಿಕ್ಕಿದ್ರೆ ಸಾಕಾ ಅಂತಾನೆ ರಾಮ್. ಸಾಕು ಅಂತಾಳೆ ಪ್ರೇಮ. ಅದರಿಂದ ಮತ್ತೆ ಬೇರೆಯವರಿಗೆ ತೊಂದರೆ ಆದರೆ ಅಂತಾನೆ ರಾಮ್. ಆದರೆ ನನಗಾಗುತ್ತೆ, ನಾನು ಅದನ್ನು ಎದುರಿಸ್ತೀನಿ ಅಂತಾಳೆ ಪ್ರೇಮ. ಅಕಸ್ಮಾತ್ ಬೇರೆಯವ್ರಿಗೆ ತೊಂದರೆ ಆಗೋದಾದರೆ ಅಂತಾನೆ ರಾಮ್. ಯಾರಿಗೆ ತೊಂದರೆ ಆಗುತ್ತೆ ರಾಮ್, ಏನು ಮಾತಾಡ್ತಿದ್ಯಾ, ಅಲ್ಲ ಅಲ್ಲಿ ಎಲ್ಲರೂ ಕಾಯ್ತಿದ್ದಾರೆ, ನೀನು ಬಾ ಅಂತಾಳೆ ಪ್ರೇಮ. ನಿಂತ್ಕೋ ಪ್ರೇಮ, ನಾನು ಇಲ್ಲಿಗೆ ನಿನ್ನ ಕರ್ಕೊಂಡು ಬಂದಿದ್ದು ಸತ್ಯ ಹೇಳಬಾರ್ದು ಅಂತ ಹೇಳೋದಕ್ಕೆ, ನೀನು ಸತ್ಯ ಒಪ್ಕೋಬೇಡ ಪ್ರೇಮ ಅಂತಾನೆ ರಾಮ್, ನೀನು ಈ ಮಾತು ಹೇಳ್ತಿದ್ಯಾ ಅಂತಾಳೆ ಪ್ರೇಮ. ಹೌದು, ನಾನೇ ಹೇಳ್ತಿರೋದು, ನನ್ನ ಮೇಲಿರೋ ಆರೋಪ ಹಾಗೇ ಇರಲಿ, ನೀನೇನು ನಡೀತು ಅನ್ನೋದನ್ನು ಯಾರಿಗೂ ಹೇಳೋದು ಬೇಕಾಗಿಲ್ಲ, ಆ್ಯಂಡ್ ಅದರ ಅವಶ್ಯಕತೆಯೂ ಇಲ್ಲ ಅಂತಾನೆ ರಾಮ್, ಅದು ಹೇಗಾಗುತ್ತೆ, ನಿನಗೂ ಈ ಕಳಂಕದಿಂದ ಮುಕ್ತಿ ಬೇಕಲ್ವಾ, ನೀನು ಆರೋಪ ಹೊತ್ಕೊಂಡು ಸಂಕಟ ಪಡ್ತಿದ್ಯಲ್ವಾ ಅಂತಾಳೆ ಪ್ರೇಮ. ಇರ್ಬೋದು ಪ್ರೇಮ, ಆದರೆ ಅದು ಆಗ, ಈಗ ಪರಿಸ್ಥಿತಿ ಹಾಗಿಲ್ಲ, ನೀನು ಹೇಗೆ ಮದುವೆ ಆಗಿದ್ದು ಅನ್ನೋ ಹೇಳೋ ಅವಶ್ಯಕತೆ ಇಲ್ಲ, ಬೇಕಿದ್ರೆ ರಾಣಿ ಹೇಳಿದ್ದು ಸುಳ್ಳು ಅಂತ ನೀನು ಹೇಳ್ಬೋದು, ನಿನಗೆ ಅದು ಕಷ್ಟ ಆಗುತ್ತೆ ಅನ್ನೋದಾದರೆ ಏನು ಮಾತಾಡದೆ ಸುಮ್ಮನೆ ಇದ್ಬಿಡು, ನಾನಿದ್ದೀನಲ್ಲ ಹಾಗೆ ಅಂತಾನೆ ರಾಮ್. ಅದು ಹೇಗಾಗುತ್ತೆ ರಾಮ್, ನೀನು ನಿರಪರಾಧಿ ಅಂತ ಹೇಳೋಕ್ಕೆ ಮತ್ತೆ ಅವಕಾಶ ಸಿಗಲ್ವೋ ಏನೋ ಅಂತಾಳೆ ಪ್ರೇಮ. ನನಗೆ ಅದು ಬೇಕಾಗಿಲ್ಲ ಪ್ರೇಮ, ಹೌದು ನಾನು ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಅವಕಾಶ ಸಿಗದೇ ಇದ್ರೂ ಪರವಾಗಿಲ್ಲ, ನೀನು ಸತ್ಯ ಹೇಳಬಾರ್ದು ಅಷ್ಟೇ ಅಂತಾನೆ ರಾಮ್. ಏನು ಹೇಳ್ತಿದ್ಯಾ ರಾಮ್, ಸುಳ್ಳಿನ ಅರಮನೆಯಲ್ಲಿ ಜಾಸ್ತಿ ದಿನ ಇರೋದಕ್ಕಾಗಲ್ಲ ಅಂತಾಳೆ ಪ್ರೇಮ. ಇದು ನಿನಗೆ ಮೊದಲೇ ಗೊತ್ತಾಗಿರಬೇಕಾಗಿತ್ತು, ಈಗಲ್ಲ, ಆಗ ನೀನು ಸತ್ಯ ಹೇಳಿದರೆ ಅದಕ್ಕೊಂದು ಅರ್ಥ ಇರ್ತಿತ್ತು, ಇಷ್ಟು ದೂರ ಬಂದ ಮೇಲೆ ಸತ್ಯ ಹೇಳ್ತೀನಿ ಅಂತ ಹೊರಟಿದ್ಯಲ್ಲ, ಇದರಿಂದ ಎಷ್ಟು ಜನರ ನಂಬಿಕೆನ ನುಚ್ಚು ನೂರು ಮಾಡ್ತಿದ್ಯಾ ಅನ್ನೋ ಸಣ್ಣ ನಂಬಿಕೆನಾದರೂ ನಿನಗೆ ಇದೆಯಾ,
ತಲೆ ಕೆಟ್ಟಿದೆ ನಿನಗೆ. ಕಳಂಕ ತಗೋತಾಳಂತೆ, ಕಳಂಕ. ದೊಡ್ಡ ತ್ಯಾಗಮಯ ಆಗೋಕ್ಕೆ ಹೋಗಬೇಡ ನೀನು. ಅಲ್ಲಿ ನನ್ನ ದೊಡ್ಡಮ್ಮ ನಿನ್ನ ಬಗ್ಗೆ ಎಷ್ಟು ನಂಬಿಕೆಯಿಂದ ಮಾತಾಡಿದ್ರು ಅನ್ನೋದನ್ನು ಕೇಳಿಸ್ಕೊಂಡಿಲ್ವಾ? ಅವ್ರ ನಂಬಿಕೆನ ಮುರಿದು ಹಾಕಿಬಿಡ್ತೀಯ ನೀನು. ಒಬ್ಬರು ನಂಬಿಕೆನ ಮುರಿದು ಹಾಕೋದು ಅಷ್ಟು ಈಸಿನ ನಿನಗೆ? ನಿಮ್ಮ ತಂದೆ ನನ್ನ ಎದುರಿಗೆ ಬಂದು ನನ್ನ ಮಗಳು ಮಾಡದೇ ಇರೋ ತಪ್ಪಿಗೆ ಅವಮಾನ ಪಡ್ತಿದ್ದಾಳೆ, ನೀವೇನಾದರೂ ಮಾತಾಡಿ ಅಂತ ಕೇಳಿದರು. ಅದು ಅವ್ರು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ಅನ್ನೋದನ್ನು ತೋರಿಸ್ತಿತ್ತು. ಅವ್ರ ನಂಬಿಕೆನ ಮುರಿದಾಕ್ಬಿಡ್ತೀಯ ನೀನು. ಹಾಗೆ ಮುರಿದಾಕಿದ್ರೆ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ನಿನಗೆ? ಅಲ್ಲಿ ನಿಮ್ಮಮ್ಮ ಸೆರಗಿಟ್ಕೊಂಡು ಬೇಡ್ಕೋತಿದ್ದಾರೆ, ನನ್ನ ಮಗಳ ಪ್ರಾಣ ನಿನ್ನ ಕೈನಲ್ಲಿದೆ, ನೀನು ಏನು ಹೇಳ್ತೀಯಾ ಅಂತ. ಏನು ಹೇಳ್ತೀಯ ನೀನು? ನಿಮ್ಮ ಅಮ್ಮ ನಿನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ಬೆಂಕಿ ಇಡ್ತೀಯಾ? ಹಿಂದೆ ಒಂದು ಸಲ ಮುಂದೆ ಒಂದು ಸಲ ಹೇಳ್ತಾಳಂತೆ, ಮದುವೆ ಟೈಮಲ್ಲಿ ಇದೇ ತಪ್ಪು ಮಾಡಿದ್ದು ನೀನು, ಈಗ ಅದಕ್ಕಿಂತ ದೊಡ್ಡ ತಪ್ಪು ಮಾಡೋಕ್ಕೆ ಹೊರಟಿದೆಯಾ? ಎಲ್ಲರ ಬಗ್ಗೆನೂ ಯೋಚನೆ ಮಾಡು ಪ್ರೇಮ ಅಂತಾನೆ ರಾಮ್. ನಾನೀಗ ಯಾರನ್ನು ನೋಡ್ತಿಲ್ಲ, ನನಗೆ ಈಗ ಕಾಣ್ತಿರೋದು ನನ್ನ ರಾಮ್ ಮಾತ್ರ. ನನ್ನ ಹೆಸರು, ಎಲ್ಲರೂ ನನ್ನ ಮೇಲಿಟ್ಟಿರೋ ನಂಬಿಕೆ ವಿಶ್ವಾಸ ಹಾಳಾದರೂ ಪರವಾಗಿಲ್ಲ, ನೀನು ಒಳ್ಳೆಯವನು ಅಂತ ಎಲ್ರಿಗೂ ಗೊತ್ತಾದರೆ ಅಷ್ಟೇ ಸಾಕು ರಾಮ್ ಅಂತಾಳೆ ಪ್ರೇಮ. ದೊಡ್ಡ ಲೂಸ್ ಕಣೆ ನೀನು, ನೋವಾಗಿದೆ, ಕಳಂಕ ಅಂಟ್ಕೊಂಡಿದೆ ಪ್ರೇಮ. ಅದು ಹಾಗೆ ಇದ್ದರೆ ಯಾರಿಗೂ ನಷ್ಟ ಆಗಲ್ಲ. ಅದು ಬದಲಾದರೆ ಅದರ ಪರಿಣಾಮ ನೀನು ಒಬ್ಬಳೇ ಅಲ್ಲ, ಎಲ್ಲರೂ ಅನುಭವಿಸ್ಬೇಕಾಗತ್ತೆ. ಇಲ್ಲಿ ಬರೀ ನಾನು ನೀನು ಅನ್ನೋ ಪ್ರಶ್ನೆ ಬರಲ್ಲ ಪ್ರೇಮ, ನಮ್ಮದು ಅಂತ ಒಂದು ಸಲ ಯೋಚನೆ ಮಾಡು. ಇಲ್ಲಿ 2 ಕುಟುಂಬದ ಮಾನ ಮರ್ಯಾದೆ ಘನತೆ ಪಣಕ್ಕಿದೆ. ನೀನು ಬಾಯಿ ಬಿಟ್ಟರೆ ಏನಾಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊ. ನಿನ್ನೆ ಮಾವ ದೊಡ್ಡಮ್ಮನ ಮೀಟ್ ಮಾಡೋಕ್ಕೆ ಬಂದಿದ್ದರು. ಆವಾಗ ಏನು ಮಾತಾಡಿದ್ರು ಅಂತ ನಿನಗೆ ಗೊತ್ತಾ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ರಾಮ್. ಕಲ್ಯಾಣಿ ಸತ್ಯನ ಹತ್ರ, ಸತ್ಯನ, ನನಗೆ ನನ್ನ ಪ್ರೇಮನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಅವಳು ಕಷ್ಟದಲ್ಲಿರ್ಬೋದು, ಆದರೆ ಯಾವತ್ತೂ ಸುಳ್ಳು ಹೇಳಿಲ್ಲ. ನಾನು ಅವಳ ಮೇಲಿಟ್ಟಿರೋ ವಿಶ್ವಾಸನ ಅವಳು ಯಾವತ್ತೂ ಹಾಳು ಮಾಡಲ್ಲ, ಅದಂತೂ ನಿಜ ಅಂತಾರೆ. ಅಕ್ಕ, ಅವಳು ತಪ್ಪು ಮಾಡಿದ್ದಾಳೆ ಅಂತ ಆದರೆ ಆ ವಿಶ್ವಾಸನೂ ಹೋಗುತ್ತೆ, ಅವಳ ಮೇಲಿಟ್ಟಿರೋ ನಂಬಿಕೆನೂ ಹೋಗುತ್ತೆ. ಸ್ನೇಹ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾಳೆ ಅಂದರೆ ಏನೋ ಸತ್ಯ ಇರಬೇಕಲ್ವಾ? ಬೆಂಕಿಲ್ದೆ ಹೊಗೆ ಆಡಲ್ಲ. ಖಂಡಿತ ಪ್ರೇಮ ಏನೋ ತಪ್ಪು ಮಾಡಿರಲೇಬೇಕು ಅಂತಾಳೆ ಮಹೇಶ್ವರಿ. ಮಹೇಶ್ವರಿ, ದಯವಿಟ್ಟು ಬಾಯಿಗೆ ಬಂದಾಗ ಮಾತಾಡಬೇಡಮ್ಮ. ನನ್ನ ಮಗಳು ಯಾವ ತಪ್ಪು ಮಾಡ್ತಾ ಇರೋ ಆರೋಪ ನಿಜಾನೇ ಆಗಿದ್ದರೆ ನಾನು ಬದುಕಿದ್ದು ಪ್ರಯೋಜನ ಇಲ್ಲ. ನನ್ನ ಮಗಳು ಅನ್ಯಾಯ ಮಾಡಿದರೆ ನನ್ನ ಮಗಳಿಗಿಂತ ಜಾಸ್ತಿ ನಮ್ಮ ಕುಟುಂಬದ ಮಾನ ಮರ್ಯಾದೆ ಹೋಗುತ್ತಮ್ಮ. ಮಾನ ಮರ್ಯಾದೆ ಹೋದ್ಮೇಲೆ ನಾನು ಬದುಕಿದ್ರೆಷ್ಟು ಸತ್ರೆಷ್ಟು. ಒಂದು ವೇಳೆ ಅಂಥ ದಿನ ಏನಾದರೂ ಬಂದರೆ ನಾನು ನಿಂತ ಜಾಗದಲ್ಲೇ ಪ್ರಾಣ ಬಿಡ್ತೀನಿ ಅಂತಾರೆ ಸತ್ಯಣ್ಣ, ಏನಿದು? ದಯವಿಟ್ಟು ನೀವು ಹಾಗೆಲ್ಲ ಮಾತಾಡಬೇಡಿ. ನೋಡಿ, ಖಂಡಿತವಾಗ್ಲೂ ನಮ್ಮ ಪ್ರೇಮ ಇಂಥ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಕಲ್ಯಾಣಿ. ಹಾಗಾದರೆ ರಾಮ್ ತಪ್ಪು ಮಾಡಿದ್ದಾನೆ ಅಂತ ಹೇಳ್ತಿದ್ಯಾ ಅಕ್ಕ? ರಾಮ್ ಮೇಲೆ ನಂಬಿಕೆನೇ ಇಲ್ವಾ ನಿನಗೆ? ಪ್ರೇಮ ಮೇಲಿರೋ ನಂಬಿಕೆ, ದೊಡ್ಡಮ್ಮ ಅಂತ ಕರೆಯೋ ರಾಮ್ ಪ್ರೀತಿ ಮೇಲೆ ಯಾಕಿಲ್ಲ ಅಕ್ಕ ಅಂತಾರೆ ಮಹೇಶ್ವರಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಖಂಡಿತವಾಗ್ಲೂ ನನಗೆ ನನ್ನ ಮಗ ರಾಮ್ ಮೇಲೆ ನಂಬಿಕೆ ಇದೆ. ಆದರೆ ಏನು ಮಾಡೋದು, ಅವತ್ತು ಸಾಕ್ಷಿಗಳು ಸಂದರ್ಭಗಳು ಎಲ್ಲ ನನ್ನ ಮಗನ ವಿರುದ್ಧವಾಗೇ ಇತ್ತು. ಹಾಗಾಗಿ ನಾನು ನಮ್ಮ ರಾಮ್ ಮದುವೆನ ಪ್ರೇಮ ಜೊತೆ ಮಾಡಿಸಿದೆ. ಏನೋ ಹುಡುಗರು ಪ್ರೀತಿ ಪ್ರೇಮ ಅಂತ ಮಾಡಿರ್ಬೋದು, ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಮಹೇಶ್ವರಿ. ಒಂದಂತೂ ನಿಜ, ಇಲ್ಲಿ ರಾಮ್ನೂ ತಪ್ಪು ಮಾಡಿಲ್ಲ, ಪ್ರೇಮನೂ ತಪ್ಪು ಮಾಡಿಲ್ಲ. ಒಂದು ವೇಳೆ ನಿಜವಾಗ್ಲೂ ತಪ್ಪು ಮಾಡಿ ಬಲವಂತವಾಗಿ ನಾನು ರಾಮ್ ಜೊತೆ ಪ್ರೇಮ ಮದುವೆ ಮಾಡಿಸಿದ್ದಿದ್ರೆ ಸತ್ಯನೇ ಹೇಳಿದಾಗೆ ನಾನು ಬದುಕಿದ್ದು ಸತ್ತ ಹಾಗೆ ಅಂತಾರೆ ಕಲ್ಯಾಣಿ. ನಂತರ ರಾಮ್ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು, ಈಗ ಹೇಳು ಪ್ರೇಮ, ನೀನು ಸತ್ಯ ಹೇಳೋದ್ರಿಂದ ಯಾರಿಗೂ ತೊಂದರೆ ಆಗಲ್ವಾ? ದೊಡ್ಡಮ್ಮ ಇವತ್ತಿಗೂ ನನ್ನ ಮೇಲಾಗಲಿ ನಿನ್ನ ಮೇಲಾಗಲಿ ತುಂಬ ವಿಶ್ವಾಸ ನಂಬಿಕೆ ಇಟ್ಕೊಂಡಿದ್ದಾರೆ. ನಮ್ಮ ಮದುವೆ ಆಗೋಗಿದೆ. ನೀನೀಗ ಸತ್ಯ ಹೇಳಿದರೆ ವಾಸಿಯಾಗಿರೋ ಗಾಯನ ಕೆರೆದು ಹುಣ್ಣು ಮಾಡ್ದಂಗೆ ಇರುತ್ತೆ. ಆಗ ನೀನು ಸುಳ್ಳು ಹೇಳಿದ್ದಕ್ಕೆ ನಾನೊಬ್ಬ ಮಾತ್ರ ಸಫರ್ ಆಗಬೇಕಾಯ್ತು. ಇವತ್ತು ನೀನು ಸತ್ಯ ಹೇಳಿದರೆ ನಿನ್ನ ಮದುವೆ ಆಗಿದ್ದು ಸುಳ್ಳು ಅಂತ ಎಲ್ರಿಗೂ ಸಾಬೀತಾದರೆ ಗಾಡ್ ಪ್ರೇಮ, ನನಗೆ ಅದನ್ನು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ ಅಂತಾನೆ ರಾಮ್. ಆ ಸಮಯದಲ್ಲಿ ನಿಜವಾಗ್ಲೂ ನಿನಗೆ ಏನು ಮಾಡಬೇಕು ಅಂತ ತಲೆ ಓಡಲಿಲ್ಲ. ನಿನ್ನ ಪಡ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ತಪ್ಪು ಮಾಡಿಬಿಟ್ಟೆ. ಆದರೆ ಈಗ ತಪ್ಪಿನ ಅರಿವಾಗಿದೆ ರಾಮ್. ಈಗಲೂ ಆ ತಪ್ಪನ್ನು ಒಪ್ಕೊಳ್ಳದೆ ಹೋದರೆ ತಪ್ಪಾಗಲ್ವಾ ಅಂತಾಳೆ ಪ್ರೇಮ. ನೀನು ತಪ್ಪನ್ನು ಒಪ್ಕೊಳ್ಳೋದ್ರಿಂದ 2 ಪ್ರಾಣನ ತೆಗಿಬಾರ್ದು ಪ್ರೇಮ. ಒಂದು ವೇಳೆ ದೊಡ್ಡಮ್ಮಂಗೆ ತಾವು ತಪ್ಪಾಗಿ ತಿಳ್ಕೊಂಡು ಬಲವಂತವಾಗಿ ಮದುವೆ ಮಾಡಿಸಿದ್ವು ಅಂತ ಗೊತ್ತಾಗ್ಬಿಟ್ರೆ ಅವ್ರ ಜೀವನ ಪೂರ್ತಿ ಗಿಲ್ಟ್ನಲ್ಲೇ ಇರ್ತಾರೆ ಪ್ರೇಮ. ಅವ್ರು ನನ್ನ ನೋಡಿದಾಗೆಲ್ಲ ಅವ್ರು ಮಾಡಿದ ತಪ್ಪು ಅವರನ್ನು ಚುಚ್ಚಿ ಕೊಲ್ಲುತ್ತೆ ಪ್ರೇಮ. ಬದುಕಿರೋವರೆಗೂ ಅವ್ರು ಪ್ರತಿದಿನ ಸಾಯಬೇಕಾಗುತ್ತೆ. ಇಷ್ಟೇ ಯಾಕೆ? ನಿಮ್ಮ ತಂದೆ ಬಗ್ಗೆ ಯೋಚನೆ ಮಾಡು. ಸತ್ಯ ಒಪ್ಕೊಂಡ್ಮೇಲೆ ನಿಮ್ಮ ತಂದೆ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕಾಗತ್ತಾ? ಅವ್ರ ಮುಖ ನೋಡೋಕ್ಕಾಗತ್ತಾ ನಿನ್ನ ಕಣ್ಣಲ್ಲಿ? ಅವರು ಇವತ್ತು ಇಲ್ಲೇ ಎದೆ ಹೊಡ್ಕೊಂಡು ಪ್ರಾಣ ಬಿಡ್ತಾರೆ. ನೀನು ಮಾತ್ರ ಗಂಡನ ಕಳ್ಕೊಳ್ಳಲ್ಲ. ನಿಮ್ಮ ಅಮ್ಮನೂ ಗಂಡನ ಕಳ್ಕೊಬೇಕಾಗುತ್ತೆ. ಪ್ರತಿದಿನ ನಿಮ್ಮಮ್ಮ ನನ್ನ ಗಂಡನ ತಿಂದ್ಕೊಂಡವಳು ಅಂತ ಹೇಳ್ತಿದ್ರೆ ನೀನು ಅದನ್ನು ಸಹಿಸ್ಕೋತೀಯಾ? ಅಪ್ಪನ ಸಾವಿಗೆ ಕಾರಣ ಆದೆ ಅಂತ ನೀನು ಪ್ರತಿದಿನ ಕೊರಗ್ತೀಯ ತಾನೆ? ಅಪ್ಪನ ಸಾವಿಗೆ ನಾನೇ ಕಾರಣ ಆದೆ ಅಂತ ದಿನ ಸಾಯಲ್ವಾ ನೀನು ಅಂತಾನೆ ರಾಮ್. ಈಗ ನಾನು ಏನು ಮಾಡಲಿ ರಾಮ್?
ನಾನು ತೋಡ್ಕೊಂಡಿದ್ದ ಗುಂಡಿಗೆ ನಾನೇ ಬಿದ್ದಿದ್ದೀನಿ ಅಂತ ಅಳ್ತಾಳೆ ಪ್ರೇಮ. ನೀನು ಮಾಡಿದ ತಪ್ಪು ನಿನಗೆ ಗೊತ್ತಾಗಿದೆ ಅಲ್ವಾ, ಅದಕ್ಕೆ ಪಶ್ಚಾತ್ತಾಪ ಪಡ್ತಿದ್ದೀಯಲ್ವಾ, ಅಷ್ಟು ಸಾಕು. ನನಗೆ ಅದಕ್ಕೂ ಮೀರಿ ನೀನು ಮುಂದುವರೆದ್ರೆ ಈ ಸತ್ಯ ಎಲ್ಲರ ಜೀವನ ತೆಗೆಯುತ್ತೆ, ಎಲ್ಲರನ್ನ ನರಳಿಸುತ್ತೆ. ನಮ್ಮಿಬ್ಬರು ಕುಟುಂಬದ ಮರ್ಯಾದೆ, ಎಷ್ಟೋ ಜನರ ಜೀವನ ನೀನು ಹೇಳೋ ಸಾಕ್ಷಿ ಮೇಲೆ ನಿಂತಿದೆ. ಅದಕ್ಕೆ ಹೇಳ್ತಿರೋದು, ಸತ್ಯನ ಹೇಳಬೇಡ ಅಂತಾನೆ ರಾಮ್. ಆಗ ಪ್ರೇಮ್ಗೆ ಧನರಾಜ್ ಬ್ಲ್ಯಾಕ್ ಮೇಲ್ ಮಾಡಿದ ನೆನಪಾಗಿ, ನಾನೀಗ ಸತ್ಯ ಹೇಳದೇ ಇದ್ರೆ ಬೇರೆ ಅನಾಹುತ ನಡೆಯುತ್ತೆ ರಾಮ್ ಅಂತಾಳೆ ಪ್ರೇಮ. ವಿಧಿ ನಮ್ಮ ಬದುಕಿನ ಬಗ್ಗೆ ಏನು ತೀರ್ಮಾನ ಮಾಡಿದೆಯೋ ಅದೇ ಆಗಲಿ, ಆದರೆ ಅಲ್ಲಿ ನೀನು ಮಾತ್ರ ಸತ್ಯ ಒಪ್ಕೋಬಾರ್ದು. ನೀನು ಸತ್ಯ ಒಪ್ಕೊಂಡ್ರೆ ನನ್ನ ಮೇಲೆ ಆಣೆ ಅಂತಾನೆ ರಾಮ್. ನಂತರ ಅವಳು ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾನೆ. ಈಚೆ ಎಲ್ಲರೂ ಅವರಿಬ್ಬರಿಗೆ ಕಾಯ್ತಿರ್ತಾರೆ. ಇವರೇನು ಇನ್ನೂ ಬರಲಿಲ್ವಲ್ಲಪ್ಪ, ಈ ಪ್ರೇಮ ಏನಾದರೂ ಅಂತಾರೆ ಧನರಾಜ್. ಡೋಂಟ್ ವರಿ ಡ್ಯಾಡ್, ರಾಮ್ ಅವಳ ಮೇಲಿರೋ ಕೋಪನೆಲ್ಲ ತೀರ್ಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ ಅಂತಾಳೆ ಸ್ನೇಹ. ನನಗೇನು ಹಾಗನಿಸ್ತಿಲ್ಲ, ಇರು ನಾನು ಮಾತಾಡ್ತೀನಿ ಅಂತ. ಅಧ್ಯಕ್ಷರೇ, ಈ ಬ್ರೇಕ್ ಯಾಕೆ ಕೊಟ್ಟಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಸತ್ಯ ಏನು ಅಂತ ರಾಣಿ ಒಪ್ಕೊಂಡಾಯ್ತು, ಸತ್ಯ ಏನು ಅಂತ ನನ್ನ ಮಗಳು ಹೇಳಾಯಿತು. ಅದನ್ನು ರಾಮ್ ಆಗಲಿ ಪ್ರೇಮ ಆಗಲಿ ವಾದಿಸ್ತಿಲ್ಲ ಅಂದಮೇಲೆ ತೀರ್ಪು ಕೊಡೋಕೆ ಯಾಕಿಷ್ಟು ಲೇಟ್ ಮಾಡ್ತಿದ್ದೀರಾ? ಕೊಡಿ ತೀರ್ಪು ಅಂತಾರೆ ಧನರಾಜ್. ರೀ ಸ್ವಾಮಿ, ನನ್ನ ತಮ್ಮ ಒಸಿ ಸಮಯ ಕೇಳೋನೆ. ನ್ಯಾಯ ಸತ್ಯ ಅನ್ನೋದನ್ನು ಒಂದು ಪಕ್ಷದ ಪರವಾಗಿ ಕೊಡೋಕ್ಕಾಗಕ್ಕಿಲ್ಲ, ಎರಡೂ ಕಡೆಯವರು ಮಾತು ಕೇಳಬೇಕಾಗ್ತದೆ. ತೀರ್ಮಾನ ಆಗಬೇಕು ಅಂದರೆ ರಾಮ್ ಮಾತಾಡಬೇಕು, ಪ್ರೇಮ ಅವರು ಮಾತಾಡಬೇಕು. ಅಲ್ಲಿವರೆಗೆ ನೀವು ಸ್ವಲ್ಪ ಅಂದ್ಕೊಂಡಿರಿ ನಿಮ್ಮ ಉತ್ಸಾಹನ ಅಂತಾನೆ ಮಹಾದೇವ. ಈ ದರ್ಪ ಎಲ್ಲ ನಡೆಯಲ್ಲ ಮಹಾದೇವ ಅಂತಾರೆ ಧನರಾಜ್. ನಾನೇನು ದರ್ಪ ತೋರಿಸೋಕ್ಕೆ ಶುರು ಮಾಡಿಲ್ಲ, ಶುರು ಮಾಡಿದರೆ ಕತೆ ಬೇರೆಯೇ ಆಯ್ತದೆ ಅಂತಾನೆ ಮಹಾದೇವ. ಹೀಗೆ ದಬ್ಬಾಳಿಕೆ ಮಾಡಿದರೆ ನ್ಯಾಯ ಹೇಗೆ ತೀರ್ಮಾನ ಆಗುತ್ತೆ ಅಂತಾಳೆ ಸ್ನೇಹ. ನಮ್ಮ ಮಹಾದೇವ ಮಾತಾಡೋದನ್ನು ದಬ್ಬಾಳಿಕೆ ಅಂತ ಯಾಕಂತಿದ್ದೀರಾ? ಅವನು ನಿಮ್ಮ ಮಾತಿಗೆ ಪ್ರತಿಕ್ರಿಯೆ ಕೊಡ್ತಿದ್ದಾನ ಅಷ್ಟೇ. ಅಧ್ಯಕ್ಷರೇ, ನಮ್ಮ ರಾಮ್ ಮತ್ತು ಪ್ರೇಮ ಬರುವವರೆಗೂ ನಿರ್ಧಾರ ಮಾಡೋ ಹಾಗಿಲ್ಲ ಅಂತಾರೆ ಕಲ್ಯಾಣಿ. ನಂತರ ಪ್ರೇಮ ಮತ್ತು ರಾಮ್ ಬರ್ತಾರೆ. ಪ್ರೇಮ, ನಿನ್ನ ಗೆಳತಿ ರಾಣಿ ಹೇಳಿದ ಮಾತಿಗೆ ನೀನೇನು ಹೇಳ್ತೀಯಮ್ಮ ಅಂತಾರೆ ಅಧ್ಯಕ್ಷರು. ಇವಳ ಮಾತನ್ನು ನಾವೆಲ್ಲರೂ ಗೌರವಿಸಬೇಕು, ಅವಳ ಮಾತನ್ನು ನಾವೆಲ್ಲರೂ ಒಪ್ಕೋಬೇಕು ಅಂತಾಳೆ ಸ್ನೇಹ. ರಾಣಿ ಹೇಳ್ತಿರೋದು ಸುಳ್ಳು. ಸತ್ಯನ ದುಡ್ಡಿಂದ ಖರೀದಿ ಮಾಡಿದ ತಕ್ಷಣ ಸತ್ಯ ಆಗೋದಿಲ್ಲ. ರಾಣಿ ಕತೆ ಹೇಳ್ತಿರೋದು ದುಡ್ಡಿನ ಆಸೆಗೋಸ್ಕರ. ಇವರು ಸುಳ್ಳನ್ನು ನಾನು ಬಯಲು ಮಾಡ್ತೀನಿ ಅಂತಾಳೆ ಕಾವ್ಯ. ನಾನು ಲಂಚ ಕೊಟ್ಟಿದ್ದೀನಿ ಅನ್ನೋದಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಇದೆ ಅಂತಾಳೆ ಸ್ನೇಹ. ಸಾಕ್ಷಿನೂ ಸಿಕ್ಕಿದೆ ಅಂತ ಪೇಪರ್ಸ್ನ ಮುಂದೆ ಹಿಡಿತಾಳೆ ಕಾವ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.